ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ. ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂಥ ಮಾವಿನಕಾಯಿ ಚಟ್ನಿ ಹೇಗೆ ಮಾಡ್ತಾರಂತ ನೋಡ್ಕೊಂಬನ್ನಿ. ನಾ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ಅದಕ್ಕೆ ಏನು ಬೇಕು ಇಂಗ್ರೀಡಿಯೆಂಟ್ಸು ಏನೇನು ತೊಗೊಂಡಿನಿ ಅಂತ ತೋರಿಸ್ತೀನಿ ಬರ್ರಿ. ಈಗೇನಂದ್ರೆ ಇಷ್ಟು ಮೆಣಸಿಕಾಯಿ ತೊಗೊಂಡಿನಿ, ರೆಡ್ ಮೆಣಸಿಕಾಯಿ. ಆಮೇಲೆ 2 ಮಾವಿನಕಾಯಿ ಹೆಚ್ಚಿಬಿಟ್ಟಿಟ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಬೆಲ್ಲ, ಆಮೇಲೆ 1 ಗಡ್ಡಿ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ 2 ಈರುಳ್ಳಿ ಹೆಚ್ಚಿಟ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮಾವಿನಕಾಯಿ ನಾನು ಹೆಚ್ಚಿಟ್ಕೊಂಡಿನಲ್ಲ, ಮಾವಿನಕಾಯಿ ತೊಗೊಂಡಿನಿ ನೋಡ್ರಿ ಇಷ್ಟು. ಈ ಮಾವಿನಕಾಯಿ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿನಿ. ನಾ ಏನು ಮಾಡ್ತೀವಿ ಅಂದರೆ ಈಗ ಮೆಣಸಿಕಾಯಿ ಸ್ವಲ್ಪ ತೊಳ್ಕೊಂಡು ಮಿಕ್ಸರ್ಗೆ ಹಾಕೋಣ. ಮೆಣಸಿಕಾಯಿ ಸ್ವಲ್ಪ ನೀರು ಹಾಕಿ ತೊಳಿತೀನಿ ರೀ. ನಾವು ಕಲ್ಗಲ್ಲಲ್ಲಿ ಕುಟ್ತಾ ಇಲ್ಲ, ನನ್ನ ಬಳಿ ಕಲ್ಗಲ್ ಇಲ್ಲ ಸಂಬಂಧ ನಾನು ಮಿಕ್ಸರ್ಗೆ ಹಾಕ್ತೀನಿ. ಇವು ಸ್ವಲ್ಪ ತೊಳ್ಕೊಂಡು ಮಿಕ್ಸರ್ಗೆ ಹಾಕೋಣ. ಈಗ ಮೊದಲು ನೀರು ಹಾಕಿ ತೊಳೆಯೋಣ ಮೆಣಸಿಕಾಯಿ. 2 ಸರಿ ಗಲಿಬಿಲಿ ನೀರಾಗಿ ಹಾಕಿ ತೊಳ್ಕೊಂಬರ್ತೀನಿ. ಈಗ ನೋಡಿರಿ ನೀರು ಹಾಕಿ ಮೆಣಸಿಗೆ ತೊಳ್ಕೊಂಬಂದಿನಿ 2 ಸರಿ ನೀರಾಗ. ಈಗ ಕಲ್ಗಲ್ ಇದ್ರೆ ಕಲ್ಗಲ್ಲಲ್ಲಿ ಕುಟ್ಬೋದು, ನಮ್ಮಲ್ಲಿ ಕಲ್ಗಲ್ ಇಲ್ಲಾರ ಸಂಬಂಧ ನಾನು ಮಿಕ್ಸಿಗೆ ಹಾಕ್ಲಕತ್ತೀನಲ್ಲ. ಈಗ ಮೆಣಸಿಕಾಯಿ ಉಪ್ಪು ಹಾಕಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬಂದು ಆಮೇಲೆ ಮಾವಿನಕಾಯಿ ಅವು ಎಲ್ಲ ಹಾಕೋಣ. ಕಲ್ಗಲ್ಲಲ್ಲಿ ಕುಟ್ಟಿರೋ ಚಟ್ನಿ ಇನ್ನೂ ಟೇಸ್ಟ್ ಆಗಿರ್ತದೆ. ಬಲ್ಲಿ ಕಲ್ಗಲ್ಲು ಸಣ್ಣದದ, ಅದರೊಳಗೆ ಕುಟ್ಲಕ್ಕೂ ಬರೋಂಗಿಲ್ಲ, ಹಾಗಾಗಿ ನಾ ಕುಟ್ಟಂಗಿಲ್ಲ. ಈಗ ಉಪ್ಪು ಹಾಕಿ ಮೆಣಸಿಕಾಯಿ ಒಂದು ಸಾರಿ ಗರ್ ಅನ್ಸ್ಕೊಂಬರ್ತೀನಿ. 1 ಸ್ಪೂನ್ ಉಪ್ಪು ಹಾಕಿ ಈಗ ಗೆರೆ ಅನ್ಸ್ಕೊಂಡು ಈಗ ನೋಡ್ರಿ ಈ ರೀತಿ ರುಬ್ಬಿದ್ವಲ್ಲ. ಇವಾಗ ಏನು ಮಾಡೋಣ ಅಂದ್ರೆ ಈ ಮಾವಿನಕಾಯಿ ಇದಕ್ಕೆ ಹಾಕೋಣ. ಹುಳಿ ಆಗಬೇಕು, ಟೇಸ್ಟ್ ಆಗುತ್ತೆ. ಖಾರ ಹುಳಿ ಮಸ್ತ್ ಆಗ್ತದೆ ರೀ. ರೊಟ್ಟಿ ಜೊತೆ, ಚಪಾತಿ ಜೊತೆ ಮಸ್ತ್ ನೋಡ್ರಿ. ಬಿಸಿ ಅನ್ನದ ಜೊತೆನೂ ಮಸ್ತ್ ಆಗುತ್ತೆ. ತುಪ್ಪ ಆಮೇಲೆ ಎಣ್ಣೆ ಹಾಕ್ಕೊಂಡು ಉಣ್ಬೋದು. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಆಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ 1 ಸ್ಪೂನು. ಆಮೇಲೆ ಕರಿಬೇವು ಒಂದು ಸ್ವಲ್ಪ ನಾನು ಬೆಚ್ಚಗೆ ಮಾಡೀನಿ. ಕರಿಬೇವು, ಹಸಿ ಕರಿಬೇವು ಹಾಕ್ಬಾರ್ದಂತ. ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ, ಎಲ್ಲ ಹಾಕಿನಲ್ಲ. ಈಗ ಒಂದು ಸ್ವಲ್ಪ ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡ್ರಿ ಎಷ್ಟು ನುಣ್ಣಗೆ ರುಬ್ಬಿನಿ, ರೆಡಿ ಆಯಿತು ಚಟ್ನಿ. ಈಗೇನು ಮಾಡೋಣ ಅಂದ್ರೆ ಈ ಚಟ್ನಿ ಒಂದು ಬೌಲ್ಗೆ ಸರ್ವ್ ಮಾಡೋಣ. ಸ್ವಲ್ಪ ಹಾಗೇನೆ ಇಡ್ತೀನಿ. ಸ್ವಲ್ಪ ನಾನು ಈರುಳ್ಳಿ ಕಲ್ಸ್ಕೊಂಡು ಊಟ ಮಾಡಕ್ಕೆ ತೊಗೋತೀನಿ. ಈರುಳ್ಳಿ ಕಲಿಸಿದ್ರೆ ಮಸ್ತ್ ಆಗತ್ತೆ ರೀ ಇದ್ರೊಳಗೆ. ಈಗ ನೋಡ್ರಿ ಇದು ಹಾಗೆ ಇಡ್ತೀನಿ. ಇದು ಬೇಕಂದಾಗ ಹಾಗೇನು ಉಣ್ಣಕ್ಕೆ ಬರ್ತೈತಿ. ಈರುಳ್ಳಿ ಕಲ್ಸ್ಕೊಂಡು ಊಟ ಮಾಡಕ್ಕೆ ಬರ್ತದೆ. ನಾ ಈ ಸದ್ದು ಊಟಕ್ಕೆ ಏನು ಮಾಡ್ತೀನಿ ಅಂದ್ರೆ ಈಗ ಸ್ವಲ್ಪ ಈರುಳ್ಳಿ ಕಲಸಿ ಊಟಕ್ಕೆ ಇಟ್ಕೋತೀನಿ. ಇಷ್ಟು ಈರುಳ್ಳಿ ಹಾಕಿ ಕಲಿಸ್ಕೋತೀನಿ. ಸಣ್ಣದಾಗಿ ಹೆಚ್ಚಿ 1 ಸ್ಪೂನ್ ಎಣ್ಣೆ ಹಾಕಿ ಕಲಸಿಡ್ಬೇಕು ರೀ. ಇದು ಕೌಚ್ ವಾಸನೆ ಬರಬಾರ್ದು ಅಂಥೇಳಿ ನಾನು 1 ಸ್ಪೂನ್ ಎಣ್ಣೆ ಹಾಕಿ ಕಲಸಿಡ್ತೀನಿ. ಇದು ಇಟ್ಟು ತಿಂದರೆ ಕೌಚ್ ವಾಸನೆನೂ ಬರೋಂಗಿಲ್ಲ. ಈರುಳ್ಳಿ ತೊಳಿಲಾರೆ ಹಾಕಿರ್ತೀವಲ್ಲ ಚಟ್ನಿಗೆ, ಹಾಗಾಗಿ ಕೌಚ್ ವಾಸನೆ ಬರಬಾರ್ದಂತ ನಾನು ಎಣ್ಣೆ ಹಾಕಿ ಕಲಿಸ್ತಾ ಇದ್ದೀನಿ. ನೋಡ್ರಿ ರೆಡಿ ಆಯಿತು ಚಟ್ನಿ. ಇದು ಈ ಸದ್ದು ಊಟಕ್ಕೆ ಈರುಳ್ಳಿ ಕಲಸಿಟ್ಕೊಂಡಿನಿ. ಇದು ಏನದ ಹಾಗೇನೂ ಊಟ ಮಾಡ್ಬೋದು. ಇದು 15-20 ದಿನ ಇಟ್ಟರು ಕೆಡಂಗಿಲ್ಲ ರೀ. ಚಟ್ನಿ ಹುಳಿ ಸಿಹಿ ಮಸ್ತ್ ಆಗಿರ್ತದೆ. ಈ ಥರ ಚಟ್ನಿ ನೀವು ಒಂದು ಸರಿ ಟ್ರೈ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ನಾ ಹಾಕುವಂಥ ರೆಸಿಪಿಗೆ ಒಂದು ನೋಟಿಫಿಕೇಷನ್ ಸಿಗ್ತದೆ, ನೀವು ತಕ್ಷಣ ನೋಡ್ಬೋದು. ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನಿಮಗೆ ಇಷ್ಟ ಆಗಿತ್ತಂದ್ರೆ ಚಟ್ನಿ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ಮತ್ತು ರೆಸಿಪಿ ಟೇಸ್ಟ್ ಮಾಡಿಕೊಂಡು ನಿಮಗೆ ಲೈಕ್ ಮಾಡಿರಿ. ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗಿದೆ. ಈ ರೀತಿ ತೆರಿಯಾಗೆ ರುಬ್ಬಬೇಕಿದು ಚಟ್ನಿ. ಇದು ಈರುಳ್ಳಿ ಹಾಕಿದ್ದು ಈ ಸದ್ದಕ್ಕೆ ಊಟ ಮಾಡಾಕಿದೆ. 2 ದಿನ ಇಟ್ಟರು ನಡಿತೈತಿ. ಇದನ್ನು ನಾನು ಬಿಸಿ ಚಪಾತಿ ಜೊತೆ ಈ ಥರ ಚಟ್ನಿ ಮಾಡ್ಕೊಂಡಿನಿ. ಮಾವಿನಕಾಯಿ ಸೂಪರ್ ರೀ. ನಮ್ಮ ತಂಗಿ ತೋಟಕ್ಕೆ ಮನೆ ತಂಗಿ ಊರಿಗೆ ಹೋಗಿದ್ನಲ್ಲ, ಅಲ್ಲಿ ಮಾವಿನಕಾಯಿ ತಂದಿ ನೋಡ್ರಿ ನಾನು. ಮಸ್ತ್ ಆಗಿದೆ ಚಟ್ನಿ. ಈ ಥರ ಮಾವಿನಕಾಯಿ ಇನ್ನೂ ಚಿಕ್ಕದಾವಂದ್ರೆ ಹುಳಿ ಯಾವ ನೋಡ್ರಿ. ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಲಕ್ಕೆ ಮಸ್ತ್ ಆಗ್ತಾವ. ಮಸ್ತ್ ಆಗ್ಯದ. ಇದು ಅಂದ್ರೆ ಈಗ ಹಣ್ಣಿಗೆ ಬಂದುಬಿಟ್ಟದ ನೋಡ್ರಿ. ಮಸ್ತ್ ಆಗ್ತದೆ ಚಟ್ನಿ. ನೀವು ಮಾಡ್ಕೊಂಡು ಊಟ ಮಾಡಿರಿ, ಮಸ್ತ್ ಆಗಿರ್ತದೆ. ಚಪಾತಿ ಜೊತೆ ಅಂತೂ ಮಸ್ತ್, ಬಿಸಿ ಚಪಾತಿ ರೊಟ್ಟಿ ಜೊತೆ ಮಸ್ತ್ ಆಗಿರ್ತದೆ ನೋಡ್ರಿ. ಚಟ್ನಿ, ಅನ್ನ, ಆಮೇಲೆ ಒಂಚೂರು ಎಣ್ಣೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಏನು ಹೇಳ್ತೀರಿ, ಇದ್ರಂಥ ಮಜಾನೇ ಏನೂ ಇಲ್ಲ. ಆ ಥರ ಟೇಸ್ಟ್ ಆಗ್ತದೆ. ಚಪಾತಿ ಜೊತೆ ಮಾಡ್ಕೊಂಡು ನಾನು ರೊಟ್ಟಿ ಜೊತೆನೂ ಮಸ್ತ್ ಆಗ್ತದೆ. ಬಿಸಿ ರೊಟ್ಟಿ, ಎಣ್ಣೆ, ತುಪ್ಪ ಸೂಪರ್ ಕಾಂಬಿನೇಷನ್ ನೋಡ್ರಿ.
ಮಸ್ತ್ ಆಗ್ತದೆ. ಇದ್ರ ಜೊತೆ ಚಟ್ನಿ ಜೊತೆ ಈರುಳ್ಳಿ ಕಲಸೋತ್ನಾಗ ಒಂಚೂರು ಎಣ್ಣೆ ಹಾಕಿ ಕಲಿಸ್ತೀವಿ. ಈರುಳ್ಳಿ ತೊಳಿಲಾರೇ ಕೊಂಚ ವಾಸನೆ ಬರೋಂಗಿಲ್ಲ, ಹಾಗಾಗಿ ನಾನು ಎಣ್ಣೆ ಹಾಕಿ ಕಲಸಿಟ್ಟಿದ್ದೀನಿ. ಇದು ಡೈರೆಕ್ಟ್ ಹಾಗೆ ಊಟ ಮಾಡೋಕೆ ನಡಿತೈತಿ ಚಟ್ನಿ. ಇದು 2 ದಿನ ಇಟ್ಟರು ಕೆಡಂಗಿಲ್ಲ. ಇದು ಅಂತೂ 15-20 ದಿನ ಇಟ್ಟರು ಕೆಡಂಗಿಲ್ಲ ರೀ. ಇದು ಫ್ರಿಜ್ ಗೀಜ್ನೇ ಸ್ಟೋರ್ ಮಾಡಿರ್ತಿದ್ರೆ ಅಂದ್ರೆ ತಿಂಗಳಾನ್ಗಟ್ಲೆನೂ ನಡಿತೈತಿ. ಯಾಕಂದರೆ ನಾವು ಹುಳಿ ಜೀರಿಗೆ ಬೆಳ್ಳುಳ್ಳಿ ಹಾಕಿನಿ, ಹಸಿ ಪದಾರ್ಥ ಏನೂ ಹಾಕಿಲ್ಲ ನಾನು ಇದಕ್ಕೆ. ಕಲ್ಗಲ್ಲಾಗ ಅರ್ದ್ರಂತೂ ಮಸ್ತ್ ಆಗ್ತದೆ ರೀ ಚಟ್ನಿ. ಕಲ್ಗಲ್ಲಾಗ ಕುಟ್ಬೇಕಂದ್ರೆ 1 ಅವರ್ ಮುಂಚೆನೇ ಮೆಣಸಿಕಾಯಿ ಸ್ವಲ್ಪ ತೊಳೆದು ನೆನೆಸಿಟ್ಟು ಗರ ಅಂತ ಕಲ್ಗಲ್ಲಲ್ಲಿ ತಿರ್ತೀವಲ್ಲ, ಚಟ್ನಿ ಮಸ್ತ್ ಟೇಸ್ಟ್ ಬರ್ತದೆ. ಅದು ಅಂತೂ ಸೂಪರ್ ಆಗುತ್ತೆ ನೋಡಿರಿ. ಚಟ್ನಿ ಎಷ್ಟು ಸಖತ್ ಕಾಣತ್ತದ. ಚಟ್ನಿ ಮಾತ್ರ ಮಸ್ತ್ ಆಗಿದೆ. ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದಂತ್ರ ಮರ್ಯಾಕೆ ಹೋಗಬೇಡ್ರಿ. ಯಾರೆಲ್ಲ ನನ್ನ ರೆಸಿಪಿ ವಿಡಿಯೋನ್ ಟೈಪ್ ತೊಗೊಂಡು ನೋಡ್ಲಾಗತ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಮಸ್ತ್ ಆಗೈತಿ ಚಟ್ನಿ. ಹಬ್ಬ ಆಗಿನ ಬಿಡ್ಲಾತೀನಿ. ನಾ ಬೇವಿನ ರೆಸಿಪಿ ಏನು ಹಾಕೋದಿಲ್ಲ. ಹೋದ ವರ್ಷ ಹಾಕೀನಿ, ಹಾಗಾಗಿ ನಾನೇನು ಹಾಕಲ್ಲ. ಪದೇ ಅದೇನು ಹಾಕೋದಂತ. ಚಟ್ನಿ ಮಾಡ್ಕೊಂಡು ಊಟ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಚಟ್ನಿ ತಿಂದಮೇಲೆ ಟೇಸ್ಟು ಹೇಳ್ರಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.